ಹೆಸರು ಮಹಾಂತೇಶ್ ಅಂತೇಳಿ ಈಗ ಕೈಗಾದಲ್ಲಿ ಕೆಲಸ ಮಾಡ್ತೇನೆ. ಹಾಗೆ ಅವ್ರ ಪಕ್ಷಿ ವೀಕ್ಷಣೆ ಮತ್ತು ಪರಿಸರದ ಒಂದು ಕೆಲವೊಂದು ಚಿಟ್ಟೆಗಳನ್ನ ನೋಡೋದು, ಆಮೇಲೆ ಕಪ್ಪೆಗಳನ್ನ ನೋಡೋದು ಅಂತ ಒಂದು ಒಂದು ಹವ್ಯಾಸ ಅಷ್ಟೇ ನನ್ನದು. ಮತ್ತು ಕಾನೂನು ಪತ್ರಿಕೆ ಓದೋದ್ರಿಂದ ನನಗೂ ಭಾಳಷ್ಟು ನೆರವಾಯ್ತು. ಆ ಒಂದು ಇದರಲ್ಲಿ ಪರಿಸರ ಜೊತೆ ಆಧ್ಯಾತ್ಮತೆ ಹೊಂದಿಕೊಳ್ಳಲಿಕ್ಕೆ ಕಾನೂನು ಪತ್ರಿಕೆ ನನಗೆ ಭಾಳಷ್ಟು ನೆರವಾಗಿದೆ. ಕಾನೂನು ಪತ್ರಿಕೆ ಕರ್ನಾಟಕ ರಾಜ್ಯದ ಒಂದು ವಿಶಿಷ್ಟ ಪತ್ರಿಕೆ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ನನಗೆ ಅದು ಅವ್ರದ್ದು ಒಂದು ಏನೋ ಒಂದು ಗುಂಪಿದೆಯಲ್ಲ, ಪರಿಸರ ಪ್ರೇಮಿಗಳ ಅನ್ಬೋದು ಅಥವಾ ಒಂದು ನಿಸರ್ಗದತ್ತ ಅವ್ರದ್ದೊಂದು ಪಯಣ ಇದೆಯಲ್ಲ, ಕಾನೂನು ಪತ್ರಿಕೆಯೊಂದಿಗೆ ಅವರು ಒಂದು ನಮ್ಮ ರಾಜ್ಯದಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಅವರು ಎಲೆಮರೆ ಅಂತ ಕೆಲಸ ಮಾಡ್ತಾ ಒಂದು ಸಹಜವಾದಂಥ ಒಂದು ದಾರಿಯಲ್ಲಿ ಹೋಗ್ತಾ ಇರುವಂಥ ಪತ್ರಿಕೆ ಅದು ಕಾನೂನು ಪತ್ರಿಕೆ. ಮತ್ತು ಆ ಪತ್ರಿಕೆಯಲ್ಲಿ ಸುಮಾರು ನಮ್ಮ ರಾಜ್ಯದ ಉತ್ತರ ಭಾಗದಿಂದ ಹಿಡಿದು ದಕ್ಷಿಣ ಭಾಗದ ಎಲ್ಲ ಒಳ್ಳೆ ಒಳ್ಳೆ ಬರಹಗಾರರು ಬರೀತಾರೆ. ಮತ್ತು ಅದರಲ್ಲಿ ಬರುವಂಥ ವನ್ಯಜೀವಿಗಳ ಛಾಯಾಚಿತ್ರಗಳ ಭಾಳಷ್ಟು ಉತ್ಕೃಷ್ಟವಾದಂಥ ಒಂದು ಗುಣಮಟ್ಟದ ಛಾಯಾಚಿತ್ರಗಳನ್ನು ನಾವು ನೋಡ್ಬೋದು. ನನಗೆ ಈ ಪತ್ರಿಕೆ ಒಂದು 10 ವರ್ಷದ ಮೊದಲು ಪರಿಚಯ ಆಯಿತು, ನಾಗೇಶ್ ಅವರ ಮುಖಾಂತರ. ಆಮೇಲೆ ಅಶ್ವಥ್ ಅವರ ಪತ್ರಿಕೆ ನಡೆಸೋದ್ರಲ್ಲಿ ಒಂದು ಮುಂದಾಳುತ್ತಾ ಇದ್ದಾಗ ಅವ್ರದ್ದು ಕೆಲವೊಂದು ಬುಕ್ಸ್ಗಳನ್ನು ಓದಿದೆ. ಅಶ್ವಥ್ ಅವರು ಬರೆದಂಥ ಜಂಗಾಲ ಕೃತಿ ಏನಿದೆಯಲ್ಲ, ಭಾಳ ಚೆನ್ನಾಗಿರುವಂಥ ಕೃತಿ ಅದು. ಅದಲ್ಲದೆ ಮತ್ತು ಅವ್ರು ಮಾಡುವಂಥ ಒಂದು ರಾಜ್ಯವು ಗಮನಿಸಬೇಕಾದಂಥ ಒಂದು ಕಾರ್ಯಚಟುವಟಿಕೆಗಳು. ಇಷ್ಟು ನಾನು ಕಾನೂನು ಬಗ್ಗೆ ನನ್ನ ಪ್ರೀತಿಯ ಮಾತುಗಳಿವೆ.